ನಮಸ್ಕಾರ. ನಾನು ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ. ನಿನ್ನೆ 30/4/25 ಜಗಜ್ಯೋತಿ ಬಸವೇಶ್ವರವರ ಜಯಂತಿಯನ್ನು ಆಚರಿಸಲಾಯಿತು. ಇದರ ಒಂದು ನೆನಪು ಮತ್ತು ಅವರಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಈ ಒಂದು ವಿಷಯವನ್ನು ನಮ್ಮ ಮುಂದೆ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಸವಣ್ಣನವರು ದಯೆಯಿಲ್ಲದ ಧರ್ಮ ಯಾವುದೆಯ, ದಯೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ಎಂದು ಹೇಳಿ ವಿಶ್ವದ ಜನತೆಗೆ ಶಾಂತಿ ಪ್ರಿಯವಚನವನ್ನು ನೀಡಿದ್ದಾರೆ. ತಂದೆ ನೀನು, ತಾಯಿ ನೀನು, ಬಂಧು ಬಳಗ ಎಲ್ಲ ನೀನು ಎಂದು ಹೇಳುವುದರ ಮೂಲಕ ಜನರು ದೇವರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನು ಬೆಳೆಸಿಕೊಂಡು ಹೇಗೆ ಸಮಾಜದ ಸುಧಾರಣೆ, ಅಭಿವೃದ್ಧಿ ಸಾಧಿಸಬಹುದೆಂಬುದಕ್ಕೆ ಚಂದ. ಬಸವಣ್ಣನವರು ವಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ, ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಜನಿಸಿದರು. 12ನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿ ಮಾಡಿ ಅಲ್ಲಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗೆ ಹೋರಾಡಿದರು. ಇಂಥ ಸನ್ನಿವೇಶದಲ್ಲಿ ಈ ಕಲ್ಯಾಣ ಕರ್ನಾಟಕದ ಮತ್ತು ದಕ್ಷಿಣ ಕರ್ನಾಟಕದ ಅಸಮಾನತೆ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ನನ್ನ ಮುಂದೆ ಹಿಡಿಯೋದಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬೀದರು ಈ ಎಲ್ಲ ಜಿಲ್ಲೆಗಳನ್ನು ಒಳಗೊಂಡಿದೆ. ಕರ್ನಾಟಕ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕಗಳ ಜಿಲ್ಲೆ, ತಾಲೂಕುಗಳ ನಡುವೆ ಅನೇಕ ಆರ್ಥಿಕ ಅಸಮಾನತೆ ಇದೆ. ಇದನ್ನು ಪ್ರಾದೇಶಿಕ ಅಸಮತೋಲನ ಎಂದು ಕರೆಯುತ್ತೇವೆ. ಈ ಪ್ರಾದೇಶಿಕ ಅಸಮತೋಲನ ರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರರಾಜ್ಯಗಳ ನಡುವೆ ಇದೆ ಮತ್ತು ಜಿಲ್ಲೆಗಳ ನಡುವೆ ಮತ್ತು ತಾಲೂಕುಗಳ ನಡುವೆ ಇದೆ. ಈ ಒಂದು ಕರ್ನಾಟಕದಲ್ಲಿರುವ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಲು ಕರ್ನಾಟಕ ಸರ್ಕಾರ 2001-2002ರಲ್ಲಿ ಭಾರತದ ಮತ್ತು ಕರ್ನಾಟಕದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾದಂಥ DM ನಂಜುಂಡಪ್ಪ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸಲು ಏನು ಮಾಡಬೇಕು ಎಂಬುದಕ್ಕೆ ನಂಜುಂಡಪ್ಪನವರು ತಮ್ಮ ವರದಿಯನ್ನು 2001ರಲ್ಲಿ ಪ್ರಾರಂಭ 2000ರಲ್ಲಿ ವರದಿಯನ್ನು ಸರ್ಕಾರಕ್ಕೆ ತಲುಪಿಸಿ ಕರ್ನಾಟಕದಲ್ಲಿ ಸುಮಾರು 175 ತಾಲೂಕುಗಳಿವೆ. ಇದರಲ್ಲಿ 35 ತಾಲೂಕುಗಳು ಹಿಂದುಳಿದಿವೆ, 40 ತಾಲೂಕುಗಳು ಹೆಚ್ಚು ಹಿಂದುಳಿದಿವೆ ಮತ್ತು 39 ತಾಲೂಕುಗಳು ಅಧಿಕವಾಗಿ ಹಿಂದುಳಿದಿವೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಡಾಕ್ಟರ್ ನಂಜುಂಡಪ್ಪ ವರದಿ ಸರ್ಕಾರಕ್ಕೆ ಸಲ್ಲಿಸಿ 22 ವರ್ಷಗಳು ಕಳೆದು ಹೋಗಿವೆ. ಈ ಸಂದರ್ಭದಲ್ಲಿ ಪ್ರಸ್ತುತದಲ್ಲಿರುವ ಕರ್ನಾಟಕ ಸರ್ಕಾರ ಮತ್ತೆ ಪ್ರಾದೇಶಿಕ ಅಸಮತೋಲನವನ್ನು ಸರಿಪಡಿಸೋದಕ್ಕೆ ಬದಲಾದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳಿಗೆ ಅನುಗುಣವಾಗಿ ಮತ್ತೊಂದು ಪ್ರಾದೇಶಿಕ ಅಸಮತೋಲನ ಸಮಿತಿಯನ್ನು ಕರ್ನಾಟಕದ ಅರ್ಥಶಾಸ್ತ್ರಜ್ಞರಾದಂಥ ಅವರ ಒಂದು ಗೋವಿಂದರಾವ್ ಅವರ ನೇತೃತ್ವದಲ್ಲಿ ನೇಮಕ ಮಾಡಿದೆ. ಈ ವರ್ಷದ 24 ಸೆಪ್ಟೆಂಬರ್ ಹೊತ್ತಿಗೆ ಈ ಸಮಿತಿ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಪ್ರೊಫೆಸರ್ ಗೋವಿಂದರಾವ್ ಅವರು ಕಲ್ಯಾಣ ಕರ್ನಾಟಕ ಅಂದರೆ ಎರಡೂ ಸಮಿತಿಗಳು ಕೂಡ ಪ್ರಾದೇಶಿಕ ಸಮಿತಿಗಳು ಕೂಡ ವೈಜ್ಞಾನಿಕವಾದಂಥ ಅಂಶಗಳನ್ನು ಪರಿಶೀಲಿಸಿ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ, ಮಾಪನಗಳು, ಅದರ ಆಧಾರದ ಮೇಲೆ ಸರ್ಕಾರಕ್ಕೆ ತಮ್ಮ ವರದಿಗಳನ್ನು ಏಕೆ ಜಿಲ್ಲೆಗಳ ನಡುವೆ, ತಾಲೂಕುಗಳ ನಡುವೆ ವ್ಯತ್ಯಾಸವಿದೆ ಎಂಬುದನ್ನು ತಿಳಿಸುತ್ತದೆ. ಆದರೆ ಸಮಗ್ರವಾಗಿ ಚಿಂತನೆ ಮಾಡಿ ಕಲ್ಯಾಣ ಕರ್ನಾಟಕಕ್ಕೂ ಮತ್ತು ಉತ್ತರ ಕರ್ನಾಟಕಕ್ಕೂ ನಡುವೆ ಇರುವ ಅಸಮಾನತೆಗೆ ಏನು ಕಾರಣಗಳು ಎಂಬುದನ್ನು ನಾವು ಕೆಲವು ತಿಳ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದುದು ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ ಇದನ್ನು. ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಪ್ರಮುಖವಾಗಿ
ಈ ಒಂದು ರಸ್ತೆ, ಸಾರಿಗೆ, ಸಂಪರ್ಕ, ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ ಇನ್ನೂ ಮುಂತಾದ ಸೌಲಭ್ಯಗಳ ಅಭಿವೃದ್ಧಿಯನ್ನು ತಿಳಿಸುತ್ತೆ. ಇವೆಲ್ಲ ಅಭಿವೃದ್ಧಿ ಆದರೆ ದೇಶದ ಆರ್ಥಿಕ ಬೆಳವಣಿಗೆ ಉಂಟಾಗುತ್ತೆ, ಉತ್ಪಾದನೆ, ಉದ್ಯೋಗ ಅಭಿವೃದ್ಧಿ ಆಗುತ್ತೆ. ಆ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಿ ಅವರು ಉತ್ತಮವಾದ ಜೀವನ ಮಟ್ಟವನ್ನು ಸುಧಾರಿಸ್ತಾರೆ. ಆದರೆ ಇದನ್ನು ನಾವು ಗಮನಕ್ಕೆ ತೆಗೆದುಕೊಂಡರೆ ಬಹಳ ಮುಖ್ಯವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚಾಗಿದೆ. ಇದು ಆದರೆ ಸುಮಾರು ಇದು ಒಂದು ಉದಾಹರಣೆಯ ಪ್ರಕಾರ ಹೇಳೋದಾದರೆ ಅಂಕಿಅಂಶಗಳ ಪ್ರಕಾರ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ 0.678 ಜಾಸ್ತಿ ಇದೆ ದಕ್ಷಿಣ ಭಾಗದಲ್ಲಿ. ಆದರೆ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಇದು 0.53ಗಿಂತ ಕಡಿಮೆ ಇದೆ. ಅಂದರೆ ಇವುಗಳ ಕೊರತೆಯಿಂದಾಗಿ ಇಲ್ಲಿನ ಜನರು ಜೀವನ ಮಟ್ಟ ದುಸ್ತರ ಆಗುತ್ತೆ, ನಿಕೃಷ್ಟವಾದ ಜೀವನ ಮಟ್ಟವನ್ನು ಮಾಡ್ತಾರೆ. ಎರಡನೇದಾಗಿ ಈ ಕಲ್ಯಾಣ ರಾಜ್ಯಗಳಿಗೂ ಮತ್ತು ಉತ್ತರದ ಜಿಲ್ಲೆಗಳಿಗೂ, ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯತ್ಯಾಸ ಇನ್ನೊಂದು ಕಾಣ್ತೀವಪ್ಪ ಅಂದರೆ ರಾಜ್ಯದ ಒಟ್ಟು ಉತ್ಪನ್ನ, ಆಂತರಿಕ ಒಟ್ಟು ಉತ್ಪನ್ನ, ಸ್ಟೇಟ್ ಡೊಮೆಸ್ಟಿಕ್ ಟೋಟಲ್ ಪ್ರಾಡಕ್ಟು ಬಹಳ ಕಡಿಮೆ ಇದೆ. ಉದಾಹರಣೆಗೆ 23-24 ಅಂಕಿಅಂಶಗಳ ಪ್ರಕಾರ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ರಾಜ್ಯದ ಒಟ್ಟು ಉತ್ಪನ್ನದಲ್ಲಿ, ಹಾಗೂ ದಕ್ಷಿಣದ ಕನ್ನಡ ಎರಡನೇ ಸ್ಥಾನದಲ್ಲಿದೆ. ಆದರೆ ಕಲ್ಯಾಣ ಕರ್ನಾಟಕದ ಇದರ ಭಾಗ ಕಲ್ಯಾಣ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದೆ. ಅಂದರೆ ದೇಶೀಯ ಆಂತರಿಕ ಉತ್ಪನ್ನದ ಮಟ್ಟ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೃಷಿ, ಕೈಗಾರಿಕೆ ಹಾಗೂ ಸೇವಾ ವಲಯಗಳು ಅಭಿವೃದ್ಧಿಯಾಗಿವೆ. ನಮ್ಮ ರಾಜ್ಯದ ಸರಾಸರಿ ಸ್ಟೇಟ್ ಇದು ಇಂಟರ್ನಲ್ ಡೊಮೆಸ್ಟಿಕ್ ಪ್ರಾಡಕ್ಟು 10.2ಕ್ಕಿಂತ ಜಾಸ್ತಿ ಇದೆ. ಆದರೆ ಈ ಜಿಲ್ಲೆಗಳಲ್ಲಿ ಸುಮಾರು 5 ಆಸುಪಾಸಿನಲ್ಲಿದೆ. ಇದೇನು ತಿಳಿಸ್ತಪ್ಪ ಅಂದರೆ ಈ ಸ್ಟೇಟ್ ಒಂದು ಟೋಟಲ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಕಡಿಮೆ ಇದೆ ಈ ಭಾಗಗಳಲ್ಲಿ. ಇನ್ನು ಮೂರನೇದಾಗಿ ತಲಾವರಮಾನ. ಯಾವುದೇ ಒಂದು ಭಾಗದಲ್ಲಿ ತಾಲೂಕಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ರಾಜ್ಯಗಳ ಜನರ ಒಬ್ಬನ ವರಮಾನ ತಲಾವರಮಾನ ಅಂತ ಕರಿತೀವಿ. ಒಂದು ಕುಟುಂಬದ ಅವನ ಒಬ್ಬನ ವರಮಾನ ಹೆಚ್ಚಾದರೆ ಆ ಕುಟುಂಬದ ವರಮಾನವೂ ಕೂಡ ಎಲ್ಲ ವ್ಯಕ್ತಿಗಳ ವರಮಾನವೂ ಹೆಚ್ಚಾಗುತ್ತೆ ಅಂತ ಅರ್ಥ. ತಲಾವರಮಾನ ಹೆಚ್ಚಾದಂತೆ ಅವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ತಲಾವರಮಾನ ಕಡಿಮೆ ಇದ್ದರೆ ಅಲ್ಲಿನ ಜೀವನ ಮಟ್ಟ ಅತ್ಯಂತ ಕೀಳು ಮಟ್ಟದಲ್ಲಿರುತ್ತೆ. ಉದಾಹರಣೆ ಕೂಡ ಆದರೆ ಕರ್ನಾಟಕದ ದಕ್ಷಿಣ ಜಿಲ್ಲೆಗಳಾದ ಬೆಂಗಳೂರಿನಲ್ಲಿ ಒಬ್ಬರ ತಲಾವರಮಾನ ಕುಟುಂಬದ 7,38,910 ಇದೆ. ದಕ್ಷಿಣ ಕನ್ನಡ ಎರಡನೇ ಸ್ಥಾನದಲ್ಲಿ 5,560,000 ಇದೆ. ಆದರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದ ಕಲಬುರಗಿಯಲ್ಲಿ 1,43,610, ಯಾದಗಿರಿಯಲ್ಲಿ 46,364 ಮತ್ತು ಕೊಪ್ಪಳದಲ್ಲಿ 1,61,490 ಆಗಿದೆ ತಲಾವರಮಾನ. ಅಂದರೆ ಒಂದು ತಿಂಗಳಿಗೆ ಈ ಭಾಗದ ಕಲ್ಯಾಣ ರಾಜ್ಯಗಳ ತಲಾವರಮಾನ ಒಬ್ಬಂದು 1,200 ರೂಪಾಯಿ ಆಗುತ್ತೆ. 1,200 ರೂಪಾಯಿ ಬಾಡಿಗೆ ಏನು ಕಟ್ತಾರೆ, ಊಟ ಏನು ಮಾಡ್ತಾರೆ, ಬಟ್ಟೆ ಏನು ಮಾಡ್ತಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಕಟ್ತಾರೆ, ಮತ್ತು ಅವರು ಹೈಜಿನಿಕ್ ಏನು ತಿಂತಾರೆ, ಆ ತರಕಾರಿ ಏನು ಅಂತ ಇದು ನೋಡಿದಾಗ ನಿಜವಾಗ್ಲೂ ಕೂಡ ತಲಾವರಮಾನ ಕಡಿಮೆ ಇರೋದು ಈ ಭಾಗಗಳು ಬಹಳಷ್ಟು ನಿಕೃಷ್ಟವಾದ ಜೀವನ ಮಟ್ಟವನ್ನು ಎದುರಿಸ್ತಾ ಇದ್ದೇವೆ ಅಂತ ಹೇಳಿ. ನಾಲ್ಕನೇದಾಗಿ ಕೈಗಾರಿಕಾಭಿವೃದ್ಧಿ ದಕ್ಷಿಣ ಕರ್ನಾಟಕದ ಬೆಂಗಳೂರಿನ ಭಾಗದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿದೆ. ನಗರ ಪ್ರದೇಶಗಳಲ್ಲಿ IT ಕಂಪನಿಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳು, ಸಾವಿರಾರು ಗಾರ್ಮೆಂಟ್ ಫ್ಯಾಕ್ಟರಿಗಳು ಇಲ್ಲಿ ಹೆಚ್ಚಾಗಿವೆ. ಹಾಗಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಇಂಥ ಪ್ರದೇಶಗಳಲ್ಲಿ ಹೆಚ್ಚು ಜನರಿಗೆ ಉದ್ಯೋಗ ಸಿಗಿದೆ. ಕರ್ನಾಟಕದಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಕೆಲವು ಸಣ್ಣ ಕೈಗಾರಿಕೆಗಳು ಮಾತ್ರ ಸ್ಥಾಪಿತವಾಗಿವೆ. ಉದಾಹರಣೆಗೆ ಸಿಮೆಂಟ್ ಕೈಗಾರಿಕೆಗಳು. ಆದರೆ IT-BTಗಳಂತಹ ಅಥವಾ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಸ್ಥಾಪಿತವಾಗಿಲ್ಲ. ಇದರಿಂದಾಗಿ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶ ಇಲ್ಲಿ ಸಿಕ್ಕಿಲ್ಲ. ಜನರು ಉದ್ಯೋಗವನ್ನು ಅರಸಿ ನಗರ ಪ್ರದೇಶಗಳಿಗೆ ಇಲ್ಲಿ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕ ಬೆಂಗಳೂರಿನಲ್ಲಿ ಹೆಚ್ಚು ಹೋಗ್ತಾ ಇದ್ದಾರೆ. ಅದರಿಂದಲೇ ಇಲ್ಲಿ ವಲಸೆ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬೆಂಗಳೂರಿಗೆ ವಲಸೆ ಬರುತ್ತಾರೆ. ಈ ವಲಸೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ವ್ಯತ್ಯಾಸವನ್ನು ಕಾಣ್ತಪ್ಪ, ನೈಸರ್ಗಿಕ ಸಂಪನ್ಮೂಲಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಸರಿಯಾಗಿ ಆರ್ಥಿಕಾಭಿವೃದ್ಧಿಗೆ ಬಳಸಿಕೊಳ್ತಿಲ್ಲ. ಏನಂತ ಹೇಳಿದ್ರೆ ಭಾರತ ಬಡಜನರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ ಅಂತಂತೀವಿ. ಇಲ್ಲಿನ ಜನರು ನೈಸರ್ಗಿಕ ಸಂಪನ್ಮೂಲ ಇದ್ದರೂ ಬಳಸ್ಕೊಳ್ತಾ ಇಲ್ಲ. ಅದಕ್ಕೆ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಫಲವತ್ತಾದ ಭೂಮಿ ಇದೆ. ಮಳೆ ಬಿದ್ದರೆ ಸಮೃದ್ಧವಾಗಿ ಬಂಗಾರ ಬೆಳೀಬೋದು.
ಸಮೃದ್ಧವಾಗಿ ಜನರ ಜೀವನ ಮಟ್ಟ ಉಂಟಾಗುತ್ತೆ. ಇಲ್ಲಿ ಅಮೂಲ್ಯವಾದ ಖನಿಜ ಸಂಪನ್ಮೂಲಗಳಿವೆ. ಲೈಮ್ ಸ್ಟೋನ್, ಜಿಪ್ಸಮ್, ಕ್ವಾರ್ಟ್ಸ್, ಬಾಕ್ಸೈಟ್, ಕೊಯೋಲಿನ್, ರೇಡೋಟೈರ್, ವೈಟ್ ಕ್ವಾರ್ಟರ್ಸ್, ಐರನ್ ಓರ್, ಮ್ಯಾಂಗನೀಸ್ ಓರ್, ಎಲ್ಲ ಸಂಪನ್ಮೂಲಗಳಿವೆ. ಆದರೆ ಈ ಸಂಪನ್ಮೂಲಗಳನ್ನು ಈ ಜಿಲ್ಲೆಗಳ ಆರ್ಥಿಕ ಅಭಿವೃದ್ಧಿಗೆ ಬಳಸಿಕೊಳ್ಳುತ್ತಿಲ್ಲ. ಕೆಲವು ಖಾಸಗಿ ಕಾಂಟ್ರಾಕ್ಟರ್ಗಳು ಈ ಒಂದು ಕಲ್ಯಾಣ ಕರ್ನಾಟಕದ ಭೂಗರ್ಭದಲ್ಲಿರುವ ಇಂತಹ ಅಮೂಲ್ಯ ಸಂಪನ್ಮೂಲಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನೈಸರ್ಗಿಕ ಸಂಪನ್ಮೂಲ ಅಭಿವೃದ್ಧಿ ಬಳಸಬೇಕಾಗುತ್ತೆ ಅಂತ. ಇನ್ನು ಮತ್ತೊಂದು ಕಾರಣ, ಈ ಒಂದು ಕಲ್ಯಾಣ ಕರ್ನಾಟಕಕ್ಕೂ ಮತ್ತು ಉತ್ತರ ಕರ್ನಾಟಕದ ವ್ಯತ್ಯಾಸ ಮೂಲ ಸೌಲಭ್ಯಗಳ ಕೊರತೆ. ರಸ್ತೆ, ರೈಲ್ವೆ, ಸೇತುವೆ, ವಾಯು ಸಾರಿಗೆ, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ, ಟನಲ್, ಕುಡಿಯುವ ನೀರಿನ ಸರಬರಾಜು, ಒಳಚರಂಡಿ ವ್ಯವಸ್ಥೆ, ಇದೇನು ಇಂಟರ್ನೆಟ್ ಕನೆಕ್ಷನ್, ಬ್ರಾಡ್ಬ್ಯಾಂಡ್ ಆ್ಯಕ್ಸೆಸ್, ಶಿಕ್ಷಣ ಸಂಸ್ಥೆ ಹಾಗೂ ಇತರ ಮೂಲ ಸೌಲಭ್ಯಗಳು ತುಂಬ ಕಡಿಮೆ ಇವೆ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ. ಆದ್ದರಿಂದ ಈ ಪ್ರದೇಶಗಳ ಉತ್ಪಾದನೆ, ಉದ್ಯೋಗ ಮತ್ತು ಆರ್ಥಿಕ ಬೆಳೆ ಕಡಿಮೆಯಾಗಿ ಕೆಟ್ಟ ದುಷ್ಪರಿಣಾಮ ಉಂಟಾಗ್ತಾ ಇದೆ. ಇನ್ನೊಂದು ಭಾಳ ಮುಖ್ಯವಾದ ಅಂಶ, ಬಂಡವಾಳದ ಕೊರತೆ ಇದೆ ಈ ಒಂದು ಜಿಲ್ಲೆಗಳಲ್ಲಿ. ಕ್ಯಾಪಿಟಲ್ ಈಸ್ ದಿ ಲೈಫ್ ವುಡ್ ಆಫ್ ಇಂಡಸ್ಟ್ರಿ. ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕಾದ್ರೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ, ಅಥವಾ ಕೈಗಾರಿಕೆಗಳಾಗಬೇಕು. ಎರಡೂ ಆದರೆ ಆ ಪ್ರದೇಶದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗಳು ಉಂಟಾಗ್ತಿರುತ್ತೆ. ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮೂಲ ಸೌಲಭ್ಯಗಳು ಜಾಸ್ತಿ ಇರೋದ್ರಿಂದ ವಿದೇಶಿ ಬಂಡವಾಳ ಹಾಗೂ ಸ್ವದೇಶಿ ಬಂಡವಾಳ ಹೆಚ್ಚು ಹೊರಗೆ ಬರ್ತಾ ಇದೆ. ಇಲ್ಲಿ ಈ ಕಾರಣದಿಂದ ಇಲ್ಲಿ ಹೆಚ್ಚು ಬಂಡವಾಳ ಹೂಡೋರು ಹೆಚ್ಚು ಬರ್ತಾ ಇದ್ದಾರೆ, ಹೆಚ್ಚು ಕೈಗಾರಿಕೆಗಳಾಗ್ತಾಯಿದೆ, ಹೆಚ್ಚು ಉದ್ಯೋಗಗಳು ನಿರ್ಮಾಣ ಆಗ್ತಾಯಿದೆ, ಉತ್ಪಾದನೆ ಹೆಚ್ಚಾಗ್ತಾಯಿದೆ, ತಲಾವರಮಾನ ಅಭಿವೃದ್ಧಿ, ಬೆಳವಣಿಗೆ ಅಭಿವೃದ್ಧಿ ಉಂಟಾಗ್ತಾಯಿದೆ. ಆದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾರೂ ಕೂಡ ವಿದೇಶಿ ಬಂಡವಾಳ ಹೂಡಕ್ಕೆ ಬರೋದಿಲ್ಲ, ಸ್ವದೇಶಿಯರು ಕೂಡ ಈ ಬಂಡವಾಳ ಹೂಡಕ್ಕೆ ಬರೋದಿಲ್ಲ. ಅವರಿಗೆ ಲಾಭದ ಅನಿಶ್ಚಿತತೆ ಇರುತ್ತೆ. ಮೂಲ ಸೌಲಭ್ಯಗಳ ಕೊರತೆ ಈ ಪ್ರದೇಶದಲ್ಲಿರೋದ್ರಿಂದ ಈ ಜಿಲ್ಲೆಗಳ ಕೈಗಾರಿಕಾ ಉತ್ಪನ್ನ ಕಡಿಮೆಯಾಗಿ ನಿರುದ್ಯೋಗ ಹೆಚ್ಚಾಗ್ತಾಯಿದೆ. ಇದಲ್ಲದೆ ಈ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ರಿಸ್ಕ್ ತೆಗೆದುಕೊಳ್ಳುವಂಥ ಉದ್ಯಮ ಸಾಹಸಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬಂಡವಾಳದ ಹೂಡಲು ಯಾರೂ ಬರೋದಿಲ್ಲ. ಇನ್ನೊಂದು, ನೀರಾವರಿ ಯೋಜನೆಗಳ ಕೊರತೆ ಇದೆ. ತಜ್ಞರು ಹೇಳ್ತಾರೆ, ವಾಟರ್ ಈಸ್ ಮೋರ್ ಪ್ರೀಷಿಯಸ್ ದ್ಯಾನ್ ಅರ್ತ್. ನೀರು ಅಮೂಲ್ಯವಾದ ಭೂಮಿಗಿಂತಲೂ ಕೂಡ. ಆದರೆ ಈ ಬರದ ನಾಡು, ಈ ಕಲ್ಯಾಣ ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳನ್ನು ಹೆಚ್ಚು ಯಶಸ್ವಿಗೊಳಿಸಿಲ್ಲ. ಉದಾಹರಣೆಗೆ ಮೈಸೂರಿನ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ನೀರು ಕಾವೇರಿ ಬೇಸಿನಲ್ಲಿ ಹೆಚ್ಚು ಯೋಜನೆಗಳನ್ನು ತಂದಿದ್ದಾರೆ. ಕುಡಿಯುವ ನೀರಿನ ಯೋಜನೆ ಆಗ್ಬೋದು, ಕೃಷಿಗೆ ನೀರನ್ನು ಬಳಸ್ತಾ ಆಗ್ಬೋದು, ಕೈಗಾರಿಕೆಗಳಿರ್ಬೋದು, ಪ್ರಾಜೆಕ್ಟ್ಗಳು ಕಾವೇರಿ ಬೇಸಿನಲ್ಲಿ ಸಮೃದ್ಧವಾಗಿವೆ. ಇದರಿಂದ ಅಲ್ಲಿ ಅಭಿವೃದ್ಧಿ ಉಂಟಾಗ್ತದೆ, ಕೃಷಿ, ಕೈಗಾರಿಕೆ, ಜನಭರಿತ ಪ್ರದೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ. ಆದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾವೇರಿಯಷ್ಟು ವೃದ್ಧಮಾನಕ್ಕೆ ಬಂದಿಲ್ಲ. ಅವಾಗ ಬೇಸ್ ತುಂಬ ಮಾಡ್ತಾಯಿಲ್ಲ. ಕುಡಿಯುವ ನೀರಿಗಿರ್ಬೋದು, ಕೃಷಿಗಿರ್ಬೋದು, ಕೈಗಾರಿಕೆಗೆ ಅವುಗಳನ್ನು ವಿವಿಧೋದ್ದೇಶ ಬಳಕೆಗೆ ಬಳಸ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಇನ್ನೂ ಸಮೃದ್ಧವಾಗಿಲ್ಲದ ಕಾರಣ ಇಲ್ಲಿನ ಜನರು ನೈಸರ್ಗಿಕ ಮಳೆ ಬರಲ್ಲ, ಕೃಷಿ ಉತ್ಪನ್ನ ಕಡಿಮೆ ಆಗುತ್ತೆ, ನಿರುದ್ಯೋಗ ಹೆಚ್ಚಾಗುತ್ತೆ, ಅರೆ ಉದ್ಯೋಗ ಹೆಚ್ಚಾಗುತ್ತೆ, ಕಾಣದ ನಿರುದ್ಯೋಗ ಹೆಚ್ಚಾಗುತ್ತೆ, ಬಡತನ ಆಗುತ್ತೆ, ಕೆಲಸ ಇರಲ್ಲ. ಅದರಿಂದಾಗಿ ಅವರು ವಲಸೆ ಹೋಗ್ತಾರೆ. ವಲಸೆ ಹೋಗೋದ್ರಿಂದ ಅವರ ಜೀವನ ಮಟ್ಟ ದುಸ್ಥಿತಿ ಬರುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ. ದಕ್ಷಿಣ ಕರ್ನಾಟಕದ ದಕ್ಷಿಣ ಕರ್ನಾಟಕ ಜಿಲ್ಲೆಗಳು ಕರ್ನಾಟಕದ ಕಲ್ಯಾಣ ಜಿಲ್ಲೆಗಳಿಗಿಂತ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಹೈಸ್ಕೂಲು, ಉನ್ನತ ಶಿಕ್ಷಣ ಗುಣಮಟ್ಟ ಹೆಚ್ಚಾಗಿದೆ. ಆದರೆ ಈ ಒಂದು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಪ್ರಾಥಮಿಕ ಶಿಕ್ಷಣ ಕನ್ನಡ ಬೆಳೆಗಿಂತ ಕಡಿಮೆ ಇದೆ. ಆದರೆ ಉನ್ನತ ಶಿಕ್ಷಣ ಗುಣಮಟ್ಟ ಕಳಪಡೆ ಇರೋದರಿಂದ ಇಲ್ಲಿ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಪ್ರಾಥಮಿಕ, ಮಾಧ್ಯಮಿಕ, ಹೈಸ್ಕೂಲ್ ಶಿಕ್ಷಣ, ಉನ್ನತ ಮಟ್ಟ ಶಿಕ್ಷಣ ಕಳಪೆ ಇದೆ. ಇದರಿಂದಾಗಿ ಈ ಸರ್ಕಾರಿ ಶಾಲೆಗಳಲ್ಲಿ ಮೂಲಸೌಲಭ್ಯ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ. ಭಾಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಕಟ್ಟಡಗಳ ಕೊರತೆ ಇದೆ, ಫಲಿತಾಂಶದ ಕೊರತೆ. ಮೊನ್ನೆ SLC ಮತ್ತು PUC ಫಲಿತಾಂಶ ಕೊರತೆಯನ್ನು ನಾವು ಕಾಣ್ತೀವಿ. ಮತ್ತು ನ್ಯಾಕ್ ಇಲ್ಲಿನ ಗುಣಮಟ್ಟವನ್ನು ಅಳತೆ ಮಾಡೋದು ನೋಡಿದಾಗ ದಕ್ಷಿಣ ಜಿಲ್ಲೆಗಿಂತ ಈ ಒಂದು ಕಲ್ಯಾಣ ರಾಜ್ಯಗಳ
ಶಿಕ್ಷಣದ ಗುಣಮಟ್ಟ ಕಡಿಮೆ ಇದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಇಂಜಿನಿಯರಿಂಗ್, ವೈದ್ಯಕೀಯ ಶಿಕ್ಷಣದ ಗುಣಮಟ್ಟಗಳು ಕೂಡ ಹೆಚ್ಚಾಗಬೇಕಾಗಿದೆ, ಆದರೆ ಆಗಿಲ್ಲ ಅಂತ ಹೇಳ್ತಾರೆ. ಇನ್ನು ಉದ್ಯೋಗಕ್ಕೆ ಬಂದರೆ ದಕ್ಷಿಣದ ಭಾಗದಲ್ಲಿ ಹೆಚ್ಚು ಉದ್ಯೋಗಗಳಿವೆ. ಅದರಲ್ಲಿ ಬೆಂಗಳೂರಿನಲ್ಲಿ ಕೂಡ ಹೆಚ್ಚಾಗಿ ಕಾಣ್ತೀವಿ. ಆದರೆ ಇದರಲ್ಲಿ ಏನು ಕಲ್ಯಾಣ ಕರ್ನಾಟಕದಲ್ಲಿ ಉದ್ಯೋಗದ ಪ್ರಮಾಣ ಕಡಿಮೆ ಇದೆ. ಯಾಕೆಂದರೆ ಬಂಡವಾಳದ ಕೊರತೆ ಇದೆ. ಜಿಲ್ಲೆಗಳಲ್ಲಿ ಆ ಕಡೆ ಯಾರು ಕೈಗಾರಿಕೆಗಳು ಅಭಿವೃದ್ಧಿಯಾಗಿಲ್ಲ, ಉದ್ಯೋಗಗಳಿಲ್ಲ. ಉದ್ಯೋಗಗಳೆಂದರೆ ಎಲ್ಲರೂ ವಲಸೆ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಅದರಿಂದ ಭಾರತ ಸಂವಿಧಾನದ 371ನೇ ಜಿಗೆ ತಿದ್ದುಪಡಿ ಮಾಡಿ ಈ ಹೈದರಾಬಾದ್ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ರಿಸರ್ವೇಷನ್ ಮಾಡಿದ್ದಾರೆ. ಅದರ ಪ್ರಕಾರ ಸರ್ಕಾರ ಹೆಚ್ಚು ಉದ್ಯೋಗಗಳನ್ನು ಮೀಸಲಾಗಿಡಬೇಕಾಗ್ತದೆ. ಆದರೆ ಅದು ಸಂಪೂರ್ಣ ಸಾಧನೆ ಆಗಿಲ್ಲ. ಹಾಗಾಗಿಯೂ ಕೂಡ ಈ ನಿರುದ್ಯೋಗ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇಲ್ಲಿ ಆಗ್ತಾಯಿಲ್ಲ ಅಂತ ಹೇಳಿ ಅಭಿಪ್ರಾಯವನ್ನು ಪಡ್ತಾರೆ. ಈ ಜಿಲ್ಲೆಯಲ್ಲಿ ಬಹುತೇಕವಾಗಿ ಇನ್ನೊಂದು ವಲಸೆಗಾರರು ಕೆಲಸವನ್ನು ಹುಡುಕೊಂಡು ಹೋಗೋದ್ರಿಂದ ಅವರ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ ಇವೆಲ್ಲ ಕೊರತೆಗಳನ್ನು ನಾವು ಕಾಣ್ತೀವಿ. ವಯೋವೃದ್ಧರು ಮಾತ್ರ ಮನೆಯಲ್ಲಿರ್ತಾರೆ, ಯುವಕರೆಲ್ಲರೂ ಕೂಡ ನಗರಕ್ಕೆ ಬಂದು ವಾಸ ಮಾಡ್ತಾರೆ. ಇನ್ನು ಈ ಪ್ರದೇಶದಲ್ಲಿ ಮತ್ತೊಂದು ನಾವು ಏನು ಕಾಣ್ತೀವಿ ಅಂತಂದರೆ, ಜಿಲ್ಲೆಗಳಲ್ಲಿ ಜನರು ದಕ್ಷಿಣ ಕರ್ನಾಟಕ ಜಿಲ್ಲೆಗಳಂತೆ ಜನರಂತೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಪಡೆಯುತ್ತಿಲ್ಲ. ಇದರಿಂದಾಗಿ ಜನರು ಅನೇಕ ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದಾರೆ. ಕುಡಿಯುವ ನೀರಿನ ಕೊರತೆ ಇದೆ, ಅನೇಕ ಪೌಷ್ಟಿಕ ಆಹಾರದ ಕೊರತೆ ಇದೆ, ಸ್ವಚ್ಛತೆಯ ಕೊರತೆ ಇದೆ, ಅನಕ್ಷತೆ ಜ್ಞಾನದಿಂದಾಗಿ ಸಂಪ್ರದಾಯ ರೂಢಿಸಿಕೊಳ್ಳುವುದರಿಂದಾಗಿ ಸಾಮಾಜಿಕ ಕುರುಗಳು ತುತ್ತಾಗ್ತಿದ್ದಾರೆ. ಹೆಂಗಸರು, ಮಕ್ಕಳು ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೂಲ ಸೌಲಭ್ಯಗಳಿಲ್ಲ. ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಕೊರತೆ ಇದೆ, ಡಾಕ್ಟರ್ಗಳ ಕೊರತೆ ಇದೆ. ಅನೇಕರು ಹೆರಿಗೆ ಸಮಯದಲ್ಲಿ ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆ. ಇಲ್ಲಿ ಸುಮಾರು 10,000 ಜನರಿಗೆ, ನಮ್ಮ ರಾಜ್ಯದ ಮಟ್ಟದಲ್ಲಿ 10,000 ಜನರಿಗೆ ಎರಡು ಡಾಕ್ಟರ್ ಇದ್ದಾರೆ. ಆದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ 10,000ಕ್ಕೂ ಒಬ್ಬರಿಗಿಂತ ಕಡಿಮೆ ಡಾಕ್ಟರ್ ಇದ್ದಾರೆ. ಶಿಶು ಮರಣದ ಸಂಖ್ಯೆ ಹೆಚ್ಚಿದೆ, ಹೆರಿಗೆ ಸಮಯದ ಸಾವುಗಳು ಜಾಸ್ತಿ ಇದೆ. ಹೀಗಾಗಿ ಇಲ್ಲಿನ ಬಹುತೇಕ ಮಹಿಳೆಯರು, ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಯ ಮಕ್ಕಳಲ್ಲಿ, ಮಹಿಳೆಯರಲ್ಲಿ ರಕ್ತಹೀನತೆ, ಕ್ಯಾನ್ಸರ್ ಅಂತ ಭಯಂಕರ ರೋಗಗಳಿವೆ. ಇನ್ನೊಂದು ಮುಖ್ಯ ಕಾರಣ ಸಮಯ ನಾವು ನೋಡೋದೇನಪ್ಪ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಲಿನ ನಾಯಕತ್ವದ ಕೊರತೆ ಇದೆ. ಇಲ್ಲಿ ಜನರಲ್ಲಿ ದೇಶವನ್ನು, ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಬೇಕೆಂಬ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಹೇಳಿ ಕೆಲವರು ಅಭಿಪ್ರಾಯಪಡ್ತಾರೆ. ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಪಂಚಾಯಿತಿ, ಜಿಲ್ಲೆ, ರಾಜ್ಯಸಭೆ, ವಿಧಾನಸಭೆ, ಕೇಂದ್ರ ಸರ್ಕಾರಗಳಲ್ಲಿ ತಮ್ಮ ಸಮಸ್ಯೆಗಳನ್ನು ಚರ್ಚಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿದುಕೊಂಡು ಫಂಡ್ಸ್ ಅಂದರೆ ಹಣಕಾಸನ್ನು ತಂದು ತಮ್ಮ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸುವ ಸಮರ್ಥ ನಾಯಕರ ಕೊರತೆ ಇದೆ ಅಂತ ಹೇಳಿಬಿಟ್ಟು ಕೆಲವು ತಜ್ಞರು ಅಭಿಪ್ರಾಯಪಡ್ತಾರೆ. ಹೀಗಾಗಿ ಎಲ್ಲ ಕಾರಣಗಳಿಂದಾಗಿ ನಾವು ನಾರ್ತ್ ಸೌತ್ ವ್ಯತ್ಯಾಸ ಕಾಣ್ತೀವಿ. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೂ ಮತ್ತು ಈ ಒಂದು ದಕ್ಷಿಣ ಕರ್ನಾಟಕಕ್ಕೂ ನಾವು ಒಂದು ಪರಿಹಾರವಾಗಿ ಏನು ಹೇಳ್ಬೋದಪ್ಪ ಅಂದರೆ, ನೀರಾವರಿ ಯೋಜನೆಗಳನ್ನೆಲ್ಲ ಅಭಿವೃದ್ಧಿಪಡಿಸಬೇಕು ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ. ಎರಡನೇದಾಗಿ ಹೆಚ್ಚು ಬಂಡವಾಳವನ್ನು, ಮೂಲ ಸೌಲಭ್ಯ ಅಭಿವೃದ್ಧಿ ತೋರಿಸಬೇಕು, ಬಂಡವಾಳಕ್ಕೆ ಹೂಡಿಕೆ ಮಾಡಬೇಕು, ಕೈಗಾರಿಕೆಗಳನ್ನು ಸ್ಥಾಪಿಸಬೇಕು. ಹೆಚ್ಚು ಏನು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿಯೋ ಆ ಥರದ ಕೈಗಾರಿಕೆಗಳೆಲ್ಲ ಆಗಬೇಕು. ಬಹಳ ಮುಖ್ಯವಾಗಿ ಅಲ್ಲಿನ ಯುವಜನರು ಶೈಕ್ಷಣಿಕ ಪ್ರಗತಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಶೈಕ್ಷಣಿಕ ಪ್ರಗತಿಗೆ ಜಾಬನ್ನು 371 ಏನು ಜೆ ಇದೆಯಲ್ಲ ಅದನ್ನು ಕಟಿಬದ್ಧವಾಗಿ ಅನುಷ್ಠಾನ ತರಬೇಕು. ಅದರ ಬಗ್ಗೆ ಅನೇಕ ದಾವೆಗಳಿವೆ ಅಂತ ಹೇಳ್ತಾರೆ. ಅದನ್ನು ಕ್ಲಿಯರ್ ಮಾಡೋದ್ರಿಂದ ಮುಂಚಿನಾಗಿದೆ ಸರ್ಕಾರ, ಕರ್ನಾಟಕ ಸರ್ಕಾರ ಈಗೇನು ಗೋವಿಂದರಾವ್ ಅವರ ಸಮಿತಿ ಇದೆಯಲ್ಲ ಅಷ್ಟರೊಳಗೆ ಅದನ್ನು ಪೂರ್ತಿ ಮಾಡಬೇಕು. ಅದನ್ನು ಪಾಯಿಂಟ್ಗಳನ್ನು ಹಾಗೆ ಇಟ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅಸಮಾನತೆ ನಾವು ಬೆಳೆಸೋದು ಕಷ್ಟ ಆಗ್ತದೆ. ಮತ್ತು ಇಲ್ಲಿನ ಯುವಕರು, ಅಲ್ಲಿನ ನಾಯಕರು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು. ಇದು ನಮ್ಮಲ್ಲಿಂದಲ್ಲ, ಛಲ. ನಾವು ಅಭಿವೃದ್ಧಿ ಆಗಬೇಕು. ನಾವು ಕಲ್ಯಾಣ, ಬಸವಣ್ಣನವರು ಹೇಗೆ ಕಲ್ಯಾಣ ಕ್ರಾಂತಿಯನ್ನು ಮಾಡಿದ್ರು ಹಾಗೂ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಅಭಿವೃದ್ಧಿಯನ್ನು ಸಾಧಿಸಬೇಕು. ಆ ಮೂಲಕ ಸಮೃದ್ಧ ಕರ್ನಾಟಕವನ್ನು ನಾವೆಲ್ಲ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಜನತೆ, ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯರು, ಜಿಲ್ಲಾ ಸರ್ಕಾರಗಳು ಮತ್ತು ಪಂಚಾಯತ್ ಸರ್ಕಾರಗಳು ಇದಕ್ಕೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಕಲ್ಯಾಣ ಭಾಗದಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಇಲ್ಲಿ ಏನು ಅಂತ ಕಾಣ್ತೀವಪ್ಪ ಅಂದರೆ, ನಗರಗಳಿಗಿಂತ ಹಳ್ಳಿಗಳ ಒಂದು ಸ್ಥಳೀಯ ಆಡಳಿತಗಳು ಇದಕ್ಕೆ ಹೆಚ್ಚು ಸ್ಪಂದಿಸಬೇಕು. ಮತ್ತು ಸ್ವಚ್ಛತೆಗೆ, ಕುಡಿಯುವ ನೀರು, ಶಿಕ್ಷಣ, ಉದ್ಯೋಗಕ್ಕೆ ಈ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ಸಮೃದ್ಧ ಕರ್ನಾಟಕ ಸ್ಥಾಪಿತವಾಗಿದೆ. ನನ್ನ ಅಭಿಪ್ರಾಯ.